इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस बीरनकपो नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826। कर्नाटका गुलबर्गा शहर के वेंकटगिरी गार्डन रेस्टोरेंट में कर्नाटका सरकार, जिला पंचायत और एनिमल हस्बेंड्री डिपार्टमेंट की जानिब से सरकारी कर्मचारी और जिले में अव्वल आने वाले तलबा को तहनीयत पेश की गई। बड़े ही शानदार पैमाने पर जश्न मनाया गया। एनिमल हस्बेंड्री डिपार्टमेंट के एक अफसर ने कहा कि रियासत में पहली मर्तबा इतने बड़े पैमाने पर प्रोग्राम मुनक्किद हुआ है। जिला पंचायत और एनिमल हस्बेंड्री संगठन के जिम्मेदार ने अपने अपने तासुरात मीडिया के नुमाइंदों से बात करते हुए पेश किया। आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज। ಅಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ।
ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪಶುವೈದ್ಯ ಪರಿಚಯ ಸಂಘ ಬೆಂಗಳೂರು ವತಿಯಿಂದ ಗುಲ್ಬರ್ಗ ಕರ್ನಾಟಕ ರಾಜ್ಯ ಪಶುವೈದ್ಯ ಪರಿಚಯ ಸಂಘದ ಅಧ್ಯಕ್ಷರಿಗೆ ಗುಲ್ಬರ್ಗ ಶಾಖೆ ಅವರಿಗೆ ಮೊಟ್ಟ ಮೊದಲೇ ಅಭಿನಂದನೆ ಸಲ್ಲಿಸ್ತಾನೆ ನಾನು. ಯಾಕಂದರೆ ನಮ್ಮ ರಾಜ್ಯದಾಗೆ ಇದು ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರವನ್ನು ಆರಂಭಿಸಿದ್ದು ಈ ಜಿಲ್ಲೆಯಿಂದನೇ ಇವತ್ತಿನಿಂದನೇ ಪ್ರಾರಂಭ ಆಗಿದ್ದು. ಯಾಕಂದರೆ ನಮ್ಮ ಸಂಘ 1967 ಪ್ರಾರಂಭ ಆಗಿದೆ. ಇಲ್ಲಿ ತನಕ ನಮ್ಮ ರಾಜ್ಯದಾಗೆ ಯಾವತ್ತೂ ಪ್ರತಿಭಾ ಪುರಸ್ಕಾರ ಮಾಡಿರಲಿಲ್ಲ. ಇದು ಮೊದಲನೇದಾಗಿ ಈ ಜಿಲ್ಲೆಯ ಒಬ್ಬ ಮಹಿಳಾ ಅಧ್ಯಕ್ಷೆಯಾಗಿ ಮೊದಲನೇ ಸಲ ಅವರ ಅಧಿಕಾರ ತಗೊಂಡಾಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದು ನಮ್ಮ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವ್ರು ಬಂದಾಗಿನಿಂದ ಏನಾರ ಒಂದು ಕಾರ್ಯಕ್ರಮ ಹೊಸದಾಗಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಇಡೀ ರಾಜ್ಯಕ್ಕೆ ಮಾದರಿ ಆಗಲಿ ಅಂತ ಅವರಿಗೆ ನಾನು ಶುಭ ಕೋರ್ತೀನಿ. ಹಾಗೆ ನಾನು ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೆ ಅಧ್ಯಕ್ಷರಿಗೆ ತಿಳಿಸಿ ಇದೇ ಥರ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವ ಥರ ಮಾಡಿದ್ದಾರೆ ಅದೇ ಥರ ಪ್ರತಿಯೊಂದು ಜಿಲ್ಲೆದಾಗೆ ನಮ್ಮ ವೃತ್ತಿ ಬಾಂಧವರ ಮಕ್ಕಳಿಗೆ ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರ ನೀಡಿದಲ್ಲಿ ಅವರಿಗೆ ಹೆಚ್ಚಿನ ಉತ್ಸವ ತೊಗೊಂಡು ಚೆನ್ನಾಗಿ ಓದಲಿಕ್ಕೆ ಅವರಿಗೆ ಮತ್ತೆ ನಾವು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೇ ಥರ ಈ ಸುಜಾತಾ ಕಾಂಬಳೆಯವರ ಜಿಲ್ಲಾ ಅಧ್ಯಕ್ಷರು ಏನಿದ್ದಾರೆ ಅದೇ ಥರ ಮಾದರಿಯಲ್ಲಿ ಪ್ರತಿಯೊಂದು ಜಿಲ್ಲೆ ಮಾಡಿದರೆ ನಮ್ಮ ರಾಜ್ಯದ ಪಶುವೈದ್ಯ ಪರಿಸರ ಸಂಘಕ್ಕೆ ಒಂದು ಗೌರವವನ್ನು ಬರ್ತದೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಕ ಮಾಡ್ಕೊಂಡಿದ್ದಾರೆ. ಆಗ ಸಂತೋಷ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಜಿಲ್ಲೆಗೆ ಹೋದರೆ ಈ ಥರ ಅದ್ಧೂರಿಯಾಗಿ ಸ್ವಾಗತ ನಾವು ಮಾಡಿಲ್ಲ. ಅವರು ಇವತ್ತು ನಮಗೆ ಅದ್ಧೂರಿಯಾದ ಸ್ವಾಗತನ ಯಾವ ಥರ ಮಾಡಿದ್ದಾರೆ ಅಂದರೆ ವರ್ಣನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಥರ ಸ್ವಾಗತ ನಾವು ಯಾವಾಗ ನೋಡಿದ್ದೀವಿ ಅಂತಂದರೆ ಈ ಜಿಲ್ಲಾ ಸಂಘದಿಂದ ಕೇಂದ್ರ ಸಂಘಕ್ಕೆ ಒಂಥರ ಮರ್ಯಾದೆಯನ್ನು ಕೊಡ್ತಾರೆ, ಅಂದರೆ ಗೌರವವನ್ನು ಕೊಟ್ಟಿದ್ದಾರೆ. ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಮಾದರಿ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಚರ್ಚಾಪಡ್ತಾ ಇದ್ದೀನಿ. ಯಾಕಂದರೆ ಜಿಲ್ಲಾ ಸಂಘದವರು ಕೇಂದ್ರ ಸಂಘಕ್ಕೆ ನಮಗೆ ಗೌರವ ಕೊಟ್ಟು ಅವರನ್ನು ನಮ್ಮ ಅನಿಸಿಕೆಗಳನ್ನು ಅವರನ್ನು ಕೇಳ್ತಾರೆ. ಹಾಗೂ ನಮ್ಮನ್ನು ಕರೆದುಬಿಟ್ಟು ನಮ್ಮ ಅನಿಸಿಕೆಗಳನ್ನು ಅವರ ಮಕ್ಕಳಿಗೆ ತಿಳಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ ಇವತ್ತೇ. ಯಾಕಂದರೆ ಒಂದು ಪ್ರತಿಭಾ ಪುರಸ್ಕಾರ ಅಂತಂದರೆ ಮಕ್ಕಳನ್ನು ನಾವು ಮುಂದೆ ಪ್ರಚೋದನೆ ಮಾಡಿ ಮುಂದೆ ಹೋಗೋಕ್ಕೆ. ಈಗ ನಿಮ್ಮ ಮಕ್ಕಳನ್ನು ನೋಡಿ ಇನ್ನೊಬ್ಬ ಮಕ್ಕಳೇನಪ್ಪ ಅಂತ ಕಲಿತ್ಬಿಡ್ತಾರೆ. ನಾನು ನೆಕ್ಸ್ಟ್ ಮುಂದಿನ ವರ್ಷ ಹೆಚ್ಚಿಗೆ ನಾವು ಅಂಕ ಪಡಿಬೇಕು. ಆ ಅಂಕಗಳಿಂದ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿಗೆ ಗೌರವ ಸಿಗುತ್ತೆ ಸ್ಟೇಜ್ ಮೇಲೆ ಅಂತ ಇನ್ನು ಕುಳಿತವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಬಂದವರೆಲ್ಲ. ನಾನು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ನಾವು ನೆಕ್ಸ್ಟ್ ಮುಂದಿನ ವರ್ಷ ಆ ಸ್ಟೇಜ್ ಮೇಲೆ ಹೋಗಿ ಆ ಸರ್ಟಿಫಿಕೇಟ್ ತೊಗೋಬೇಕು, ಸನ್ಮಾನ ಮಾಡ್ಕೋಬೇಕಂತ ಪ್ರತಿಯೊಬ್ಬ ಪಶುವೈದ್ಯ ಪರೀಕ್ಷಕರ ವೃಂದದ ನೌಕರರಿಗೆ ಅದು ಆಶೀರ್ವಾದ ಬಂದಿರ್ತದೆ. ಈಗ ನಮಗೆ ನೋಡಿ ಭಾಳ ಸಂತೋಷ ಆಯಿತು. ಪ್ರತಿಯೊಬ್ಬರು ಮಕ್ಕಳನ್ನು ಇಷ್ಟೊಂದು ಚೆನ್ನಾಗಿ ಓದಿದ್ದಾರೆ, ಈ ಭಾಗದಾಗ ಏನಪ್ಪ ಅಂದ್ರೆ ಇಷ್ಟೊಂದು ಚೆನ್ನಾಗಿ ಓದಿದ್ದಾರೆ ಅಂತ ಭಾಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಈ ಭಾಗದ ಹೋರಾಟ ಬೇರೆ ಕಡೆ ಇಲ್ಲ. ಇಷ್ಟೊಂದು ನಮ್ಮ ರಾಜ್ಯ ಸಂಘದಿಂದ ನಾನು ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ಕಡೆ ಹೋಗಿದ್ದೀನಿ, ಆದರೆ ಈ ಹೋರಾಟ ಇಲ್ಲ. ಆಮೇಲೆ ಇಲ್ಲಿಂದ ಸೌಹಾರ್ದತೆಯನ್ನು ಜನ ಎಲ್ಲ ಸೇರಿಬಿಟ್ಟು ಮಾಡಿದ್ದಾರೆ. ಅಂದರೆ ಅನುಕೂಲ ಅಂದರೆ ಈ ಜಿಲ್ಲಾಧ್ಯಕ್ಷ ಎಲ್ಲ ಜಿಲ್ಲೆ ಪದಾಧಿಕಾರಿಗಾಗಲಿ ನೌಕರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲರೂ ಮಾಡ್ತಾ ಇದ್ದಾರೆ. ಇದನ್ನು ಬೇರೆ ಜಿಲ್ಲೆಗೂ ಇದೇ ಥರ ಮಾಡಿದ್ರೆ ನಮ್ಮ ಸಂಘ ಏನಪ್ಪ ಒಂದು ಸದೃಢವಾಗುತ್ತೆ. ಆದರೂ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಏನೆಲ್ಲ ಆಗಮಿಸಿದ್ದಾರೆ ಎಲ್ಲ ಮಕ್ಕಳಿಗೆ ಪ್ರತಿಯೊಬ್ಬರು ನೋಡ್ತೀವಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇನ್ನೊಬ್ಬರು UPSC ಎಕ್ಸಾಮ್ ಇವತ್ತು ಪಾಸ್ ಆಗಿದ್ದಾರೆ ಅಂತ ಇನ್ನೂ ಹೆಚ್ಚಿನ ನಮ್ಮ ಪ್ರತಿಯೊಂದು ನೋಡ್ತಾ ಇದ್ದೀವಿ. ಯಾಕಂತಂದರೆ ರಾಜ್ಯದಾಗ ಏನಪ್ಪ ಅಂತಂದ್ರೆ ಡಾಕ್ಟರ್ ಇಂಜಿನಿಯರು ಪ್ರತಿಯೊಂದು ವೆಟರ್ನರಿ ಡಾಕ್ಟರ್ ಭಾಳ ಜನ ಆಗಿದ್ದಾರೆ. ಅದಕ್ಕೆ ನಮ್ಮ ಮೇಲೆ ನಾವು ಪಶುವೈದ್ಯ ಪರೀಕ್ಷಕರು ನಮ್ಮ ವೃಂದವರು ಮಕ್ಕಳು ಏನಪ್ಪ ಅಧಿಕಾರಿಯಾಗಿ ನಮ್ಮ ಹತ್ರ ಬಂದಿದ್ದಾರೆ, ನಮ್ಮ ಮೇಲೆ ಬಂದಿದ್ದಾರೆ. ಅದು ನೋಡಿ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ. ಇನ್ನೂ ಹೆಚ್ಚಿನ UPSC ಕಡೆ ಗಮನ ಕೊಟ್ಟು ಈ ಮುಂದಿನ ದಿನಗಳಲ್ಲಿ UPSC ಪಾಸಾಗಿ ಆಮೇಲೆ KS ಪಾಸಾಗಿ ಅಧಿಕಾರಿಗಳನ್ನಾಗಿ ಬಂದು ನಮ್ಮ ಇಲಾಖೆಗೆ ನಮ್ಮ ಅಧಿಕಾರಿ ಬರಬೇಕಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಏನಪ್ಪ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಗಮಿಸಿ ಕರೆದು ಸನ್ಮಾನ ಮಾಡಿ ಈ ಗೌರವವನ್ನು ನೀಡಿದ್ದಕ್ಕೆ ಈ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲಾ ಎಲ್ಲ ಪ್ರತಿನಿಧಿಗಳಿಗೆ ಎಲ್ಲ ವೃಂದ ನೌಕರಿಗೆ ನಾನೆಲ್ಲ ವಂದಿಸಿ ನಾನು ಇವತ್ತೇ ತುಂಬ ಹೃತ್ಪೂರ್ವಕ ಇನ್ನೊಂದು ಸಲ ಅಭಿನಂದನೆ ಅವರಿಗೆ ಈ ಜಿಲ್ಲೆದವರಿಗೆ ಸಂಧಿಸ್ತೀನಿ. ಇದನ್ನು ಮಾರದೆ ಎಲ್ಲ ಜಿಲ್ಲೆ ಮಾದರಿಯನ್ನು ಎಲ್ಲ ಜಿಲ್ಲೆಗೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ತಿಳಿಸ್ತಾ ಇದ್ದೀನಿ. ಸರ್ ನನ್ನ ಹೆಸರು ಪಾಂಡುರಂಗ್ ಹೊಸಮನಿ,
ಕರ್ನಾಟಕ ರಾಜ್ಯ ಪಶುವೈದ್ಯ ಪರಿಷತ್ ರಾಜ್ಯಾಧ್ಯಕ್ಷ. ನಾನು ಬೆಂಗಳೂರಲ್ಲಿ ಬಂದಿದ್ದೆ. ನನ್ನ ಜೊತೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಹಾಗೂ ಖಜಾಂಚಿಯವರಿದ್ದಾರೆ. ಎಲ್ಲರೂ ಏನಪ್ಪ ಒಗ್ಗಟ್ಟಾಗಿ ಎಲ್ಲ ಕರೆ ನಮಗೆ ಅದ್ಭುತ ಸನ್ಮಾನ ಕೂಡ ಮಾಡಿದ್ದಾರೆ. ನಾವು ಚುನಾವಣೆಗೆ ನಿಂತು ಒಂದು 2-3 ತಿಂಗಳಾದ ಗೆದ್ದು ಇದು ನಮಗೆ ಸನ್ಮಾನ ಮಾಡೋ ಕೂಡ ಕರೆದಿದ್ರು. ಅದ್ರ ಜೊತೆ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಇನ್ನೊಂದು ಸಲ ಅವರಿಗೆ ಅಭಿನಂದನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಣಪ್ಪ BS ಅಂತೇಳಿ. ನಾನು ಕೇಂದ್ರ ಸಂಘದಲ್ಲಿ ಖಜಾಂಚಿಯಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಆರಿಸಿ ಬಂದಿದ್ದೇವೆ. ನಮ್ಮ ಪಾಂಡುರಂಗ ಸರ್ ಅವರ ಟೀಮು ಅತ್ಯುದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನಮಗೆ ಈ ಗುಲ್ಬರ್ಗ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಕಾಣ್ತಾ ಇದೆ. ಯಾಕೆಂದರೆ ನಮಗೆ ಅಭೂತಪೂರ್ವವಾದ ಸ್ವಾಗತ ಮತ್ತು ಗೌರವವನ್ನು ಎಲ್ಲ ಕೊಟ್ಟಿದ್ದೀರಾ. ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳಾ ಅಧ್ಯಕ್ಷೆಯಾಗಿ ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಮಹಿಳಾ ಅಧ್ಯಕ್ಷೆಯಾಗಿರೋದು ಅದು ಈ ಜಿಲ್ಲೆಯವರು. ಅವರು ಮಹಿಳಾ ಅಧ್ಯಕ್ಷೆಯಾಗಿ ಇಷ್ಟು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕೇಂದ್ರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ಅವರಿಗೆ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮೆಲ್ಲ ಸನ್ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ತುಮಕೂರು ಜಿಲ್ಲೆಯಿಂದ ಬಂದಿದ್ದೇನೆ. ನನಗೀಗ ಇಷ್ಟು ಜನ ಇಲ್ಲಿ ನೋಡಿ ನನಗೆ ಒಂಥರ ಅಸೂಯೆ ಆಗ್ತಾ ಇದೆ. ಯಾಕೆಂದರೆ ನಮ್ಮದು ಶೈಕ್ಷಣಿಕ ಜಿಲ್ಲೆ ಅಂತ ಹೆಸರುವಾಸಿಯಾಗಿದೆ. ಆದರೆ ಇಲ್ಲಿ ಹಿಂದುಳಿದ ಜಿಲ್ಲೆಗಳಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರತಿಭೆಗಳು ಇದೆಯಾ ಅಂತೇಳಿ ನನಗಾದರೂ ಆಶ್ಚರ್ಯ ಆಗ್ತಾ ಇದೆ. ಈ ರೀತಿ ಮಕ್ಕಳನ್ನು ಓದಿಸೋದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಪಾಲಕರಿಗೂ ಎಲ್ಲ ಪೋಷಕರಿಗೂ ಹಾಗೂ ಒಂದು ಕೀರ್ತಿಯನ್ನು ಈ ಜಿಲ್ಲೆಗೆ ಕೀರ್ತಿಯನ್ನು ತಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾನು ಹೃದಯಪೂರ್ವಕವಾಗಿ ಹಾಗೂ ವೈಯಕ್ತಿಕವಾಗಿ ವಂದಿಸಿ ನನ್ನ ಮಾತು. ವೈದ್ಯಕ ಪರೀಕ್ಷಕರು ಎಲ್ಲರೂ ನನಗೆ ಭಾಳ ಸಪೋರ್ಟೇಟ್ ಮಾಡಿ ಇವತ್ತು ನನಗೆ ಇದು ಮಾಡಿದ್ರೆ ಅಂದ್ರೆ ನನ್ನ ಧನ್ಯವಾದ. ನಮ್ಮ ವೆಟರ್ನರಿ ಇನ್ಸ್ಪೆಕ್ಟರ್ಗಳು ಅಂದ್ರೆ ನಾವು ಭಾಳ ಸಣ್ಣ ನೌಕರದಾರರು. ಆ ಸಣ್ಣ ನೌಕರದಾರಲ್ಲಿ ನಮ್ಮಲ್ಲಿ ಎಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂದ್ರೆ, ನಾನು ಒಂದು ದಿವಸ ಚುಂಚೋಳಿಗೆ ಹೋಗಿದ್ದೆ. ಚುಂಚೋಳಿಗೆ ಹೋದಾಗ ಅಲ್ಲಿ ಒಬ್ಬರು ವೆಟರ್ನರಿ ಇನ್ಸ್ಪೆಕ್ಟರ್ ಇರ್ಬದ್ರಪ್ಪ ಸರ್ ಅಂತಿದ್ರು. ಅವ್ರ ಮಕ್ಕಳು ಮಗಳು ಡಾಕ್ಟರ್ ಹೋದಾಗ ಇನ್ನ ಎಲ್ಲಷ್ಟು ಹೆಂಗಂದ್ರೆ ವಜ್ರಗಳು ಹೆಂಗಿರ್ತಾರ ಹಂಗೆಲ್ಲ. ಹೇಮಂತ್ ಕುಮಾರ್ ಅಂತ, ನಾನು ಕೇಂದ್ರ ಸಂಘದ ಉಪಾಧ್ಯಕ್ಷರಾಗಿದ್ದೀನಿ. ನಾನು ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಕಲಬುರಗಿ ಜಿಲ್ಲೆಯಿಂದ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ ನೋಡಿ ನಮಗೆ ಈ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅದನ್ನು ಮಾದರಿಯಾಗಿ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಘದಿಂದ ಎಲ್ಲರೂ ಇದೇ ಥರ ಒಗ್ಗಟ್ಟಿಂದ ಮಾಡಿದ್ರೆ ನಮ್ಮ ಇಲಾಖೆಯ ಮಕ್ಕಳುಗಳು ತುಂಬ ಚೆನ್ನಾಗಿ ಎಲ್ಲ ಇಡೀ ಸ್ಟೇಟಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದು ನಮ್ಮ ಆಸೆ ಇದೆ. ಈ ಸಂಘದಲ್ಲಿ ಏರ್ಪಡಿಸಿದ ಎಲ್ಲ ನನ್ನ ಸ್ನೇಹಿತರ ಮಿತ್ರರಿಗೂ ನಾನು ವಂದನೆ ಹೇಳ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ ವಂದನೆ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಾನು ಬಸವಲಿಂಗಪ್ಪ ಖಾನಾಪುರ್, ರಾಜ್ಯ ಪರಿಷತ್ ಸದಸ್ಯರು, ಪಶುವೈದ್ಯ ಪರೀಕ್ಷಕ ಸಂಘ ಕಲಬುರಗಿ. ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಎಲ್ಲಿಲ್ಲದ ಒಂದು ಸಂತೋಷದ ವಿಚಾರ. ಯಾಕೆಂದರೆ ಈಗ ನಾವು ಕೇವಲ PUC ಡಿಗ್ರಿಯಲ್ಲಿ ಭಾಳಷ್ಟು ಜನ ರ್ಯಾಂಕ್ ಬಂದಿದ್ದನ್ನು ಕೇಳ್ತಾ ಇದ್ದೀವಿ. ನಮ್ಮ ಇಲಾಖೆಯಲ್ಲಿ ಇವತ್ತು UPSCಯಲ್ಲಿ 70 ರ್ಯಾಂಕ್ ಪಡಿತಾರಂದರೆ ಎಲೆ ಮರೆ ಕಾಯಿಯಂತೆ ಎಷ್ಟು ನಮ್ಮ ಇಲಾಖೆಯಲ್ಲಿ ಬಂದಿರತಕ್ಕಂಥ ಮಕ್ಕಳು ಎಷ್ಟು ಮುಂದೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ಸಮಾರಂಭಕ್ಕೆ ಎಲ್ಲರೂ ಅಧ್ಯಕ್ಷರಾದಿಯಾಗಿ ನಮ್ಮ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಕ್ಕಾಗಿ ಯಶಸ್ವಿಯನ್ನು ಇವತ್ತು ಕಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಬಸವಲಿಂಗಪ್ಪ ಖಾನಾಪುರ್, ರಾಜ್ಯ ಪರಿಷತ್ ಸದಸ್ಯರು, ಪಶುವೈದ್ಯಕೀಯ ಪರೀಕ್ಷಕ ಸಂಘ. ಆಮೇಲೆ ಇಲ್ಲಿ ವಿಶೇಷವಾಗಿ ಈಗ ನಾವೇನು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಹಮ್ಮಿಕೊಂಡಿದ್ದ ಬಗ್ಗೆ ರಾಜ್ಯಾಧ್ಯಕ್ಷರು ಕೂಡ ಹೆಮ್ಮೆ ಪಟ್ಟರು. ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಇದು ಕಾರಣೀಭೂತರು ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಎಲ್ಲರೂ ಸಹಕಾರ, ಅದಕ್ಕಿಂತ ಹೆಚ್ಚಿಗೆ ಅಂದರೆ ನಮ್ಮ ಮಕ್ಕಳು, ಆಮೇಲೆ ನನ್ನ ಸಹೋದ್ಯೋಗಿಗಳ ಮಕ್ಕಳು ಇಷ್ಟು ಉನ್ನತವಾಗಿ ವಿದ್ಯಾಭ್ಯಾಸ ಮಾಡಿ ಒಂದು ಕೀರ್ತಿಯನ್ನು ನಮ್ಮ ಹುದ್ದೆಗೆ ನೀಡಿರ್ತಾರೆ. ಆಮೇಲೆ ತಂದೆ ತಾಯರು ನಾವು ಸಣ್ಣ ನೌಕರದಾರ ಆದರೂ ಕೂಡ ನಮ್ಮ ಮಕ್ಕಳು ಹೆಚ್ಚಿನ ಅಧಿಕಾರ ಹೊಂದಿದವರಾಗಿ ಅವರಿಂದ ನಮಗೊಂದು ಶ್ರೇಯಸ್ಸ ಸಲ್ಲಿಕೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದಕ್ಕೆ ನಿಜವಾಗಿ ನಾವು ಧನ್ಯವಾದನೆ ಹೇಳ್ತೀನಿ. ನನ್ನ ಹೆಸರು ನಾಗರಾಜ್ ಸುರ್ಪುರ್ ಅಂಥೇಳಿ, ನಾನು ಚಿತ್ತಾಪುರ ತಾಲೂಕಿನಲ್ಲಿ ಕೆಲಸ ಮಾಡ್ತೀನಿ. अतराफ टीवी, हर बात सच के साथ।